ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕಣತೆರೆದದ್ದೇ ಇಲ್ಲಿ. ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ತನ್ನ ವೀಣೆಯನ್ನು ಬಾರಿಸಿದ್ದೇ ಈ ಭಾಗದಲ್ಲಿ. ಒಡ್ಡಾರಾಧನೆ ಕೃತಿ ಹುಟ್ಟಿದ್ದೇ ಇಲ್ಲಿ. ಅದರ ತರುವಾಯ ಅನೇಕ ಕವಿಗಳು ಮತ್ತು ಇನ್ನಿತರರು ಏನು ಕನ್ನಡವನ್ನು ಆ ಕಾಲಕ್ಕೆ ಬೆಳೆಸಿಕೊಂಡು ಬಂದ್ರಲ್ಲ, ಈ ಭಾಗದ ಕನ್ನಡವೇ ಬೇರೆಯವರಿಗೆ ಮಾರ್ಗ ತೋರಿಸ್ತು ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಒಂದು ವಿಶೇಷವಾದ ಮಾತು ಅಂತಂದರೆ, ಆಗ ಹೈದರಾಬಾದ್ ಕರ್ನಾಟಕದಲ್ಲಿ 20-25 ಹಳ್ಳಿಗಳಿಗೆ ಒಂದು ಪ್ರಾಥಮಿಕ ಶಾಲೆ ಇರ್ತಿತ್ತು. ಅಲ್ಲಿ ಉರ್ದು ಕಲಿಸ್ತಾ ಇದ್ರು. ಕನ್ನಡ ಇರಲೇ ಇಲ್ಲ ಅಂತ ಅನಿಸ್ಬೋದು. ಆದರೆ ನಾವು ಎಲ್ಲಿ ಇಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಕಲಿಸ್ತಾ ಇದ್ರಲ್ಲ, ಅಲ್ಲಿ ನಾವು ಕಲಿತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದ್ದು ಅಲ್ಲಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಮ್ಮಂಥವ್ರು ಎಲ್ಲರೂ ಹೋಗಿರ್ತದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಆ ಕಾಲಕ್ಕೆ ಮನೆಯಲ್ಲೇ ನಾವು ಉರ್ದು ಭಾಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಾನು ಹೀಗೆ ಈ ರೀತಿಯಿಂದ ಮನೆಯಲ್ಲೇ ಅಭ್ಯಾಸ ಮಾಡಿದ್ದೇನೆ, 1ನೇ ಕ್ಲಾಸಿಗೆ ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಿದರೆ ಪರೀಕ್ಷೆ ತಗೊಂಡು ಅವರು 8ನೇ ಕ್ಲಾಸಿನವರೆಗೆ ನಮಗೆ ಪ್ರವೇಶ ಕೊಡ್ತಾರೆ. ನವೋದಯ ಅಂತನ್ನುವುದು ಅದು ಕನ್ನಡ ಜಾಯಮಾನದಿಂದ ಬಂದಲ್ಲ, ಅದು ಇಂಗ್ಲೀಷ್ ಪ್ರಭಾವದಿಂದ ಬಂದಿರತಕ್ಕಂಥ ಸಾಹಿತ್ಯ ಅಂತ ನನಗೆ ಅನಿಸ್ತಾ ಇದೆ. ಇಂಗ್ಲೀಷ್ ಓದಿದವರು ಈ ನವೋದಯಕ್ಕೆ ಬಹಳ ಕೆಲಸ ಮಾಡಿದ್ರು, ನವೋದಯವನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳೋದು. ಆ ನವೋದಯ ಅಂತನ್ನುವ ಶಬ್ದನೇ ಹೈದರಾಬಾದ್ ಕರ್ನಾಟಕದವ್ರಿಗೆ ಗೊತ್ತಿರಲಿಲ್ಲ. ನಮ್ಗೆ MA ವರೆಗೆ ಓದಿದ್ರು ಕೂಡ ಉರ್ದುನೇ ಇತ್ತು ನಮ್ಗೆ ಸಾಧಾರಣವಾಗಿ. ಇವತ್ತಿಗೂ ನಮ್ಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ. ಆದರೆ ನಾವು ಇಲ್ಲಿ ಸಾಹಿತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಲ್ಲ, ಆ ನವೋದಯದ ಪ್ರಭಾವ ಅಲ್ಲ, ನಮ್ಮ ದೇಶೀಯ ಮಟ್ಟುಗಳ ಪ್ರಭಾವ. ಏನು ಜನಸಾಮಾನ್ಯರು ಹಾಡಿದ್ರಲ್ಲ ಹಾಡುಗಳು, ಇವುಗಳ ಪ್ರಭಾವ ನಮ್ಮ ಮೇಲೆ ಆಗಿ ನಾವು ಕವನಗಳನ್ನು ಬರೆದ್ವಿ, ಕಥೆಗಳನ್ನು ಬರೆದ್ವಿ ಹೊರತಾಗಿ ಆ ನವೋದಯ ಸಾಹಿತ್ಯ ಪ್ರಭಾವ ನಮ್ಮ ಮೇಲೆ ಆಗಲ್ಲ. ಈ ಖಾಸೀಕರಣ, ಜಾಗತೀಕರಣ ಇವೆಲ್ಲ ಬಂದು ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಜೀವನದ ಕುತ್ತಿಗೆ ನೆಸಿಬಿಟ್ಟವ. ಮೊದಲು ನಮ್ಮ ಜೀವನ ಸುಭದ್ರ. ಈ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡದ ಬದುಕು, ಕರ್ನಾಟಕದ ಜೀವನ ಇದನ್ನು ಮೊದಲು ಗಟ್ಟಿಗೊಳಿಸಿದರೆ ನಾವು ನಮ್ಮ ಸಾಹಿತ್ಯ ಇನ್ನಿಷ್ಟು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಬರೀ ಸಾಹಿತ್ಯ ಚರ್ಚೆ ಮಾಡ್ತಿರ್ಬೋದು. ಬದುಕು ಯಾವ ರೀತಿಯಿಂದ ಸುಂದರ ಆಗಬೇಕು, ಸಮೃದ್ಧ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತ ನಾವು ಚರ್ಚೆ ಮಾಡಿ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ನಮ್ಮ ಸಾಹಿತ್ಯ ಕೂಡ ಚೆನ್ನಾಗಿ ಆಗ್ತಾ ಇದೆಯಲ್ಲ. ನಮ್ಮ ಬದುಕಿನ ಸರ್ವಾಂಗಗಳಿಗೆ ಚರ್ಚೆ ಆಗುತ್ತೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.